ಸುಗುಣ ಪರವಾಗಿಲ್ಲೇನಮ್ಮ ಇವಾಗ? ಪರವಾಗಿಲ್ಲ ಅಮ್ಮಂಗೆ ಆಗುತ್ತಪ್ಪ, ಸಣ್ಣಕ್ಕಿರ್ತೀನಿ. ನಾನು ಸಣ್ಣಕ್ಕೆ ಸುಸ್ತಾದಂಗೆ ಆಗುತ್ತೆ ಹಂಗೇನೆ. ಅದು ಯಾಕೆ ಹಂಗೆ ಸುಸ್ತಾಗುತ್ತೆ ಏನೋ ಗೊತ್ತಿಲ್ಲ, ಸಖತ್ತು ಸುಸ್ತಾದಂಗೆ ಆಗುತ್ತೆ. ಇಲ್ಲ ನೋಡಿ, ಕಾಲು ಬೇರೆ ಹೊಡಿತೈತಿ ಆಕಾನು. ಹಂಗೆ ಹಿಂಗೆ ಹೊಡಿಯಲ್ಲ, ಬೋಲ್ ಹೊಡಿತೈತಿ ಕಾಲು, ಅಷ್ಟಿಷ್ಟು ಹೊಡಿಯಲ್ಲ. ಸುಸ್ತಾದಂಗೆ ಆಗುತ್ತೆ. ಇದಕ್ಕಿದ್ದಂಗೆ ನನಗೊಂಥರ ಸೆನಕಿಲ್ದಂಗೆ ಆಗುತ್ತೆ. ಕಾಲು ಹೆಂಗೆ ಹೊಡಿತೈತಿ ಗೊತ್ತೇ, ನಂಗೆ ಇದೊಂದು ಗುಳ್ಳೆ ಆದಂಗೆ ಆಗಿತ್ತಾ, ಇದೊಂದು ಸ್ವಲ್ಪ ಕಿತ್ತಂಗೆ ಆಗುತ್ತೆ ಹಂಗೆ. ಯಾಕಂತ ತಾಂಡು ಒಂಥರ ಏನೋ ತಾಂಡು ಹೊಡಿತಾ ಇದ್ದಾರಪ್ಪ, ಉರಿ 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 ಹೊಡ್ತಾ ಕಾಲಿದು ಬಲು ನೋವಾಗೈತಿ. ಅಲ್ಲೇ ಅಲ್ಲ, ಅಯ್ಯೋ ಒಟ್ಟು ನಾಟಕ ಮಾಡ್ತೀಯಲ್ಲಿ. ಅಬ್ಬಾ ಅಬ್ಬಾ ಎಷ್ಟು ನಾಟಕ ಮಾಡೋದು ಕಲ್ತವಳೆ ನಮ್ಮ ಸುಗುಣತ್ತೆ. ಗನವ ತಿರ್ಕೊಂಡು ಗನವ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇರ್ತಾಳೆ. ನಮ್ಮ ಮಾಮನು ಇವರು ಯಾರನ್ನ ಬಂದಾಗ ಎಷ್ಟು ನಾಟಕ ಆಡ್ತಾ ಇದ್ದಾಳೆ ನೋಡಿ. ಕಾಲು ಹೊಡಿತೈತೆ, ಕೈ ಹೊಡಿತೈತೆ, ಗನವಾಗ ಇದ್ದಾಳೆ, ತಿನ್ಕೊಂಡು ಗನವಾಗ ಗುಮ್ತಾಳೆ. ತಪ್ಪದ ನನ್ನ ಮುದ್ದೆ ಮೊಟ್ಟೆ ಬೇಯಿಸ್ಕೊಡ್ತೀನಿ, ಮೊಟ್ಟೆ ತಿಂತಾಳೆ, ಎಲ್ಲ ತಿಂತಾಳೆ, ಗನವಾಗ ಇದ್ದಾಳೆ. ಏನು ನಾಟಕ ಆಡ್ತಾಳೆ ಗನವಾಗಿದ್ದು. ಅಬ್ಬಬ್ಬಬ್ಬ ಬೋಲು ನಾಟಕ ಆಡೋದು ಕಲ್ತಾಳೆ ಹೇಳು ನಮ್ಮ ಸುಗುಣತ್ತೆ. ಓಹೋ ಸುಮಾರು ಅದಾಳಲ್ಲ ಕಣಮ್ಮ. ಬಾ ಹೋಗಿ ಅದೇ ಇಂಜೆಕ್ಷನ್ನು ಅದೇ ಬ್ಲಡ್ಡು ಕಡಿಮೆ ಐತೆ, ಅದಕ್ಕೆ ನಿನಗೆ ಹಿಂಗೆ ಆಗೋದು. ಡಾಕ್ಟ್ರ್ ಅವತ್ತು ಅದನ್ನೇ ಹೇಳಿದ್ದು, ಬ್ಲಡ್ ಕಡಿಮೆ ಐತೆ ಅಂತ ಹೇಳಿ. ಯಾತನ ಮಾಡೋಣ ಅಂತ ಹೋಗ್ತೀನಿ, ಸುಸ್ತಾದಂಗಾಗುತ್ತೆ. ಅವ್ರು ಏನು ಅನ್ಕೊಂತಾರಪ್ಪ ಅಮ್ಮಂಗಾಗುತ್ತೆ. ಬಲ್ ಸುಸ್ತಾದಂಗಾಗುತ್ತೆ ಕಣಪ್ಪ, ಕೆಲಸನೇ ಮಾಡೋಕ್ಕಾಗಲ್ಲ ನನಗೆ. ಯಾತನ ಕೂಕೊಂಡಿರೋಕ್ಕಾಗಲ್ಲ, ಯಾತನ ಮಾಡೋಣ ಅಂತ ಹೋಗ್ತೀನಿ. ನೆನ್ನೆ ಸೆಲ್ಲಡು ಅಲ್ಲಿ ಹೊರಗಿಂದ ಕಸ ಹೊಡಿಯೋಣ ಅಂತ ಹೋದೆ, ತಲೆ ಸುತ್ತು ಬಂದಂಗೆ ಆಗ್ಬಿಡ್ತು. ಅವತ್ತು ಬಂದಿತ್ತಲ್ಲ ಹಂಗೆ ತಲೆ ಸುತ್ತು ಬಂದಂಗೆ ಆಯ್ತು. ಅದಕ್ಕೇ ನಾನಿಲ್ಲ ನೋಡಿ, ಏನೇನು ಮಾಡೋಕ್ಕಾಗಲ್ಲ. ನನಗೆ ಕಾಲು ಬೇರೆ ಹೊಡ್ತಾ ತಲೆ ಸುತ್ತು ಬಂದಂಗೆ ಆಗುತ್ತೆ, ಒಂಥರನ ಸುಸ್ತಾದಂಗೆ ಆಗುತ್ತೆ. ಹೆಂಗಾಗುತ್ತೆ ಒಂದೊಂದು ಕ್ಷಣಕ್ಕೆ ಒಂದೊಂದು ಥರ ಆಗುತ್ತೆ. ನನಗೆ ಹೇಳ್ಕೆಬಾರ್ದು, ನನಗೆ ಹೇಳ್ಕೊಂಡ್ರೆ ಒಂಥರ ಯಪ್ಪ ಬಿಡತ್ತ ಅಮ್ಮಂಗೆ. ಪಾಪ ನೀವು ಕೆಲ್ಸಕ್ಕೆ ಹೋಗ್ಬತ್ತೀರಾ, ನಿಮ್ಮ ತಗ ಹೆಂಗೆ ಹೇಳೋಣ ಅಮ್ಮಂಗಾಗುತ್ತೆ. ತಲೆ ಬೇರೆ ಸುತ್ತುತ್ತೆ. ನೆನ್ನೆ ಕಸ ಹೊಡಿಯೋಣಂತ ಪರ್ಕೆ ತಾಂಡೆ ಗಿರ್ರ 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 ಅನ್ನಿಸ್ಬಿಡ್ತೀನಿ. ತಲೆ ಆಗ್ತಂಗೆ ಆಯ್ತು ತಲೆ ಎಲ್ಲಾನ. ಹಿಂಗೆ ಚಕ್ರ ತಿರುಗ್ದಂಗೆ ಭೂಮಿ ಮೇಲೆ ನಿನ್ಕೊಂಡಿದ್ರೆ ಹಿಂಗೆ ಗರ 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 ತಿರುಗ್ದಂಗೆ ಆಯ್ತು. ಇದು ಯಾಕಪ್ಪ ಹಿಂಗೆ ತಿರ್ಗೋದಂಗೆ ಆಗುತ್ತೆ ಅಮ್ಮಂಗೆ ಆಗುತ್ತೆ ನನಗೆ. ಇನ್ನು ವಾಸಿ ಇಲ್ಲೇ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ಬರಪ್ಪ. ಹೇಳಿದ್ರು ಮೊನ್ನೆ ಡಾಕ್ಟ್ರು ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಹೋಗ್ಬರೋಗ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ಬರೋಗಪ್ಪ. ಅದೇ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಇವಾಗ. ಟ್ಯೂಬ್ ಎಲ್ಲ ಹಾಕಿವ್ರೆ, ಇನ್ನೊಂದೆರಡು ಇದಾವೆ ಟ್ಯೂಬು, ಅವನ್ನ ಹಾಕಿಸ್ಕೊಂಡು ಅದು ಅವರು ಬ್ಲಡ್ಡೇ ಹಾಕಿಸ್ಬೇಕು ಅಂತ ಹೇಳಿದ್ರೆ. ಏನಾದ್ರು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಒಂದು ಬಾಟ್ಲಿ ಬ್ಲಡ್ಡೇ ಹಾಕಿಸ್ಬಿಡೋಣ. ಬ್ಲಡ್ ಕಡಿಮೆ ಐತಿ ಇವಳಿಗೆ. ಆತ ಕಮ್ಮಿ ಇಲ್ಲ ಸುಮ್ಮನೆ ಮಾಮತ್ತ. ಗನ್ವಾಗೈತಿ ಇವತ್ತೆ ಅಲ್ಲೂ ಇಲ್ಲಿ ಓಡಾಡ್ಕೊಂಡು. ಅಲ್ಲ ಓಡಾಡಬಾರ್ದೇನೆ, ಡಾಕ್ಟ್ರು ಓಡಾಡಿರೆ ಕಣಮ್ಮ ಅಂತ ಹೇಳವ್ರಿ. ಓಡಾಡ್ಕೋಬೇಕು, ವಾಕ್ ಮಾಡಬೇಕು ಅಂತ ಹೇಳಿರೋದಕ್ಕೆ ನಾನು ಓಡಾಡೋದು. ನನಗೆ ಸುಸ್ತಾಗುತ್ತೆ, ನನಗೆ ರಕ್ತಿಲ್ಲ. ಕೇಳ್ಬೇಕಾದ್ರೆ ನಿಮ್ಮ ಮಾಮ ನಾನೇ ಸುಳ್ಳು ಹೇಳ್ತೀನಿ. ನೀನು ಓಡಾಡ್ತೀಯ ಅಂತೀಯ, ಮತ್ತು ಕೂಕೊಂಡ್ರೆ ಕಾಲು ಹಿಡ್ಕೊಂಬತ್ತಿದ್ದು ಹೊಡ್ತು ಬರುತ್ತಾ. ಕೂಕೊಂಡ್ರೆ ಎತ್ತಿಕಕ್ಕೆ ಆಗಲ್ಲ, ಹಂಗಾಗುತ್ತೆ ಇದ್ಕಿದ್ದಂಗೆ. ಅದು ಬ್ಲಡ್ ಕಡಿಮೆ ಐತೆ ಕಣಮ್ಮಪ್ಪಾರು. ಇವಾಗ ಹೋಗಿ ನೀನು ಟೆಸ್ಟ್ ಮಾಡಿಸು, ಕರ್ಕೊಂಡು ಹೋಗಿ. ಡಾಕ್ಟ್ರು ಹೇಳ್ತಾರೆ, ನೀನು ಸುಮ್ಮನೆ ಸುಳ್ಳು ಹೇಳೋಕ್ಕಾಗುತ್ತಾ ಯಾರಾದ್ರೂ? ಈಗ ನಾವು ಟೆಸ್ಟ್ ಮಾಡಿಸಿ ನಾವೆಲ್ಲನ ನೋಡಿ ಡಾಕ್ಟ್ರೆಲ್ಲ ಹೇಳಿರೋದಕ್ಕೆ ಹೇಳ್ತಿರೋದು ನಾವು. ನಮ್ಮ ಚಿಕ್ಕಮ್ಮನಿಗೆ ಹಿಂಗೆ ಆಗೈತೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರ ಒಳಗಿನ ನೋವು ಈಗ ನಮ್ಗೆ ಹಂಗೆ ಅನಿಸುತ್ತೆ, ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ಇಲ್ಲ ಹೇಳು, ಬ್ಲಡ್ ಕಮ್ಮಿ ಐತೆ. ಡಾಕ್ಟ್ರ್ ಅವತ್ತು ನನಗೆ ಕರೆದೇ ತೋರಿಸಿ ಹೇಳಿದ್ರಲ್ಲ. ಮಾಮೂಲಿ ಮನುಷ್ಯರು ಅಂದಮೇಲೆ ಒಂದು 12-13 ಪಾಯಿಂಟ್ ಆದರೂ ಇರಬೇಕು. 3-4 ಪಾಯಿಂಟ್ ಐತೆ. 3-4 ಪಾಯಿಂಟ್ ಬ್ಲಡ್ ಇದ್ರೆ ಹೆಂಗೆ ಅಂತೇಳಿ ಅವತ್ತೇ ಹೇಳಿದ್ರು ಡಾಕ್ಟ್ರು. ಯಾತನ ಮಾಡೋಣ ಅಂತ ಹೋಗ್ತೀನಿ. ಇವ್ರಿಗೆ ಯಾತು ಮಾಡಲ್ವಲ್ಲ, ವಾಕ್ ಮಾಡ್ತೀನಿ, ಕಾಲು ಹಿಡ್ಕೊಂಬತ್ತೆ ಅಂತ. ಅದಕ್ಕೆ ಇವ್ರಿಗೆ ಯಾತು ಮಾಡಲ್ವಲ್ಲ, ಅದಕ್ಕೆ ಸಿಟ್ಟು. ನಾನು ಯಾತನ ಮಾಡೋಣ ಅಂತ ಹೋಗ್ತೀನಿ. ಆಗೋದೇ ಇಲ್ಲ. ಒಲೆ ಮುಂದೆ ಹೋದ್ರೆ ಆಮೇಲೆ ಒಲೆ ಮುಂದೆ ಯಾತನ ಮಾಡ್ಬೇಕಾರೆ ಬಿದ್ದರೆ ಏನು ಮಾಡ್ತೀಯ? ಎತ್ಲಾಗನ ತಿರ್ಗಾದು ಓಟು ಯಾರು ನೋಡ್ತಾರೆ ಎಂಬಂಗಾಗುತ್ತೆ. ಈಗೇನು ತಿರ ಒಂದಿಟ್ಟು ಮಾಡಿಕ್ಕಿರೋದುಂಡು ಹೆಂಗ ಸುಮ್ಮ ಕುಕ್ಕಂತೀನಿ ಅನ್ನು. ಆಮೇಲೆ ಅದು ಓಟು ಯಾರು ಅನುಭವಿಸ್ತಾರಪ್ಪ ಅಮ್ಮಂಗಾಗುತ್ತೆ ನನಗೆ. ಅಷ್ಟು ಯಾರು ಅನುಭವಿಸ್ತಾರೆ, ಯಾಕೆ ಬೇಕು ಅಮ್ಮಂಗಾಗುತ್ತೆ. ಬಲ್ ಸವಾಸ ಅಲ್ಲ. ತಿರ್ಗೋಟು ಯಾರು ಎತ್ಲಾಗನ ಬಿದ್ದು ಸುಡೋದ್ರಕ್ಕೆ ಪಡೋದ್ರಕ್ಕೆ ಆಮೇಲೆ ಅದು ಓಟು ಯಾರು ಅನುಭವಿಸ್ತಾರಪ್ಪ. ಹೋಗೋಣ, ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ. ಈ ಅಮ್ಮ ನಾಟಕ ಮಾಡ್ತಾಳೆ, ಗನ್ವಾಗ ಇದ್ದಾಳೆ, ಯಾವ ನೋವಿಲ್ಲ ಏನಿಲ್ಲ. ನಿಮ್ದು ಯಾವಾಗಲೂ ಇದ್ದಿದ್ದಮ್ಮ, ನೀವು ಹೆಂಗಸ್ರು ನೀವು ಸುಮ್ಮನಾಗಲ್ಲ. ನೀವೇನೋ ಅವ್ರಿಗೆ ನೋವು ಐತೋ ಬಿಟ್ಟೈತೋ ಯಾರು ಕಂಡವ್ರಮ್ಮ? ನೀವು ಹಿಂಗೆ ಹೇಳ್ತೀರಿ, ಯಾರು ಮಾತು ಕೇಳೋ ನಮ್ಮಂಗಾಗುತ್ತೋ. ಪ್ರೀತಿ ಅವತ್ತೇನು ಎಲ್ಲಿ ಕರ್ಕೊಂಡು ಹೋಗ್ತೈತೆ ಮಾಮ? ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಅಯ್ಯಮ್ಮ ನನಗೆ ಇನ್ನೂ ಸುಸ್ತಾಗುತ್ತೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಅತ್ತೆ. ಹಾಸ್ಪಿಟ್ಲಿಗೆ ಹೋಗ್ತಾಳಂತೆ. ಅಲ್ಲ ಹೆಂಗೆ ನೋಡು, ನಾಟಕ ಆಡ್ತಾಳೆ ಪ್ರೀತಿ ಅಕ್ಕ. ಮೊದಲು ನಾಟಕ ಆಡ್ತಾ ಇದ್ದಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸುಸ್ತಾಗುತ್ತಂತೆ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಬರಕ್ಕೆ ಹೋಗ್ಲೇಳ ಬಾ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯಮ್ಮ ಹಂಗೆ ಮತ್ತೆ ಏನೋ ಕೆಲಸ ಮಾಡಲಿಲ್ಲ, ಸೇರ್ಕೊಂಡು ಅವಳೆ ತಿನ್ಕೊಂಡಿಲ್ಲ ಇರೋಣ ಅಂತ ಇದ್ರು ಇರ್ತಾಳೆ. ಅವಳು ಹಂಗೆ ಮತ್ತೆ ಹಾಳಾಗಿ ಹೋಗ್ತಾಳೆ. ಸುಮ್ಮನೆ
ನೀವೊಂಥರ ಹೆಂಗಸ್ರಮ್ಮ ತಾಯಿ, ನೀವು ಇಂಥ ಜನಗಳಾಗಿದ್ದೀರಾ ಅಲ್ಲ, ಅದನ್ನೇ ಮಾತಾಡ್ತಿರಲ್ಲ, ನೀವು ಹೆಂಗಸ್ರು ಇಷ್ಟೇ ಅನ್ಸುತ್ತೆ. ಇಷ್ಟೇ ನೀವು ಹೆಂಗಸ್ರು ಬುದ್ಧಿ. ಯಾಕಪ್ಪ ಹಿಂಗ್ ಬೈತಾ ಇದೀಯಾ? ಅಯ್ಯೋ ಬಾಬಾ ನೀವು ಸುಮ್ನಿರಿ, ಗೊತ್ತಿಲ್ಲ ನಿಮ್ಗೆ. ಅಯ್ಯಮ್ಮ ನೀವಿಲ್ಲ ಗನ್ವಾಗಿ ಓಡಾಡ್ತಾಳೆ ಗೊತ್ತೇ, ಓಡಾಡ್ಕೊಂಡು ಅಲ್ಲೂ ಇಲ್ಲ ಅವ್ರಿವ್ರ ಅಂತ ಮಾತಾಡ್ಕೊಂಡು ಸುಸೂರ್ ಬಂತಕ್ಕೆ ಹೋಗ್ಕೊಂಡು ಅಲ್ಲಿ ಇಲ್ಲ ಮಾತಾಡ್ಕೊಂಡು ಗನ್ವಾಗಿರ್ತಾಳೆ. ಕಸ ಹೊಡಿಯಕ್ಕೆ ಹೋಗಿಲ್ಲ, ತೆಗಿ ಒಂದು ಕಸನ ಮಾಡ್ಕೊಡ ನಮ್ಮ ತವಡಿಯಲ್ಲ. ಓಹೋ ಯಾ ತಲೆನೂ ತಿರ್ಗಲ್ಲ ಏನಿಲ್ಲ. ಅವ್ರಿವ್ರ ಮಂತಕ್ಕೆ ಹೋಗಿ ಮಾತಾಡ್ಬೇಕಾರೆ ಅವರು ಗನ್ವಾಗ ಸುಪ್ಪಿರ್ ಮಂತಕ್ಕೆ ಹೋಗಿ ಆ ಸುಪ್ಪಿರೋರು ಅವ್ರ ಅಮ್ಮಿಗೆಲ್ಲ ವಿಷಯ ಹೇಳಿ ಎಲ್ಲ ಬರ್ಬೇಕಾದ್ರೆ ಏನು ತಲೆಗೆಲ್ಲ ಸುತ್ತಲ್ಲ. ಮನೆ ತಗ ಬಂದ ಕಸ ಹೊಡಿಬೇಕಾದ್ರೆ ತಲೆ ಸುತ್ತುತ್ತೆ. ಎಲ್ಲ ನಾಟಕ. ನಿಮ್ಮ ಅಮ್ಮಯ್ಯ ನಿಮ್ಮ ಚಿಕ್ಕ ಮಾಡ್ತಾ ಇರೋದು ನಾಟಕ. ಇವಾಗ ಹೆಂಗೆ ಹೇಳಮ್ಮ, ಸುಮ್ಮನಿರಮ್ಮ ನೀವು ಪ್ರೀತಿ. ನಾನು ಸುಮ್ಮನಿರಂತ ಹೇಳಿಲ್ವಾ? ಅವ್ರೊಂದು ಸ್ವಲ್ಪ ದಿನ ಹುಷಾರಾಗೋವರೆಗೂ ನಾನೇ ಆಮೇಲೆ ವಾಪಸ್ ಕಳಿಸ್ತೀನಿ ಅವ್ರ ಮನೆಗೆ ಅವ್ರನ್ನ. ಸುಮ್ಮನಿರು. ಇವಾಗ ಬ್ಲಡ್ ಕಡಿಮೆ ಐತಿ ಅಂತ ಹೇಳವ್ರೆ ಕಣೆ. ಏನೋ ಸ್ವಲ್ಪ ಏನು ಮಾಡೋಕ್ಕಾಗುತ್ತೆ ಹೇಳಿ, ನೋಡ್ಕೋಬೇಕಲ್ಲ. ಹಂಗೆ ಆಡಬೇಡ್ದು ನೀವು. ಏನು ಮಾಡೋಕ್ಕಾಗುತ್ತೆ? ಅವರು ನಿಮ್ಮಂಗೆ ಒಂದು ಹೆಣ್ಣು ಅಂತ ತಿಳ್ಕೊಳ್ರಿ. ನಾವು ಕರ್ಮಕ್ಕೆ ಬೀಳೋದು ಬೇಡ ಅಷ್ಟೇ. ಹೇಳಿದ್ರು ನೀವು ಏನು. ಸರಿ ಆಯ್ತಪ್ಪ ಸುಮ್ಕಿರ್ತೀನಿ. ಇವಾಗ ಸುಮ್ಮನಿರ್ತೀನಿ, ನಾವೇನು ಮಾತಾಡಕ್ಕೆ ಹೋಗಲ್ಲ ಸರಿನಾ? ಸುಮ್ಮನಿರ್ತೀವಿ ಹೆಂಗಾನ ಆಗಲಿ ಅಂತ ಹೇಳಿ. ನಿಮ್ಮ ಚಿಕ್ಕಮ್ಮ ನೋಡ್ಕೇಳ್ರಿ. ಯಾಕೆ ನೋಡ್ಕೊಂತ ಇದ್ರಿ ನೀವೇನೇ ಕಷ್ಟಪಟ್ಟು ನೋಡ್ಕೇಳ್ರಿ. ನಾವು ಯಾಕೆ ನಿಷ್ಠುರಾಗಂತ ಸುಮ್ಮನಿರೇ ಪಾರು. ಅಯ್ಯಮ್ಮ ಹೆಂಗ ನಾನು ಮಾಡ್ಕೊಂಬ್ಲೇಳು ನಿರ್ರಿ ಅಂತ ಹೇಳ್ದಂಗೆ ಬೋರೆ ಪದೇ ಅದನ್ನೇ ಮಾತಾಡಿದೆ ಅಂತರಿಗೂ ಸಿಟ್ಟು ಬರ್ದಂಗಿರುತ್ತೆ. ನನಗಂತೂ ಮೈಯೆಲ್ಲ ಉರಿತೈತೆ. ನಮ್ಮ ಅಮ್ಮ ಅಂತೂ ಬೇಜಾರಾಗ್ತೈತೆ. ಹೋಗಿ ಅಂತಳಿ ಮಾಡಿರ್ತೀರಿ ನೀವಿಬ್ರು ಸೇರ್ಕೊಂಡು ಅಂತ. ಏನು ಮಾಡೋಕ್ಕಾಗುತ್ತೆ? ಸೇರ್ಕೊಂಡು ಬೀಳದಮ್ಮ ಪಾರ್ವತ ಇದ್ದಿರ್ತಾಳೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ನೋಡಿ ಇವರು ಸಿಟ್ಟಾಗ್ತಾರೆ ನಮ್ಮ ಮೇಲೆ. ಯಾಕೆ ನಾವು ಗುದ್ದಾಡ್ಕೊಂಡು ಈಗ ಮನೆಯ ಸಮಾಧಾನದಾಗಿರ್ಬೇಕು. ಇವಾಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಜನವರಿಯಿಂದನ ಯಾವ್ದು ಒಳ್ಳೆ ದಿನ ಐತೆ ಕೇಳ್ಕೊಬಿಟ್ಟು ನಾವು ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು. ನೋಡೋಣ ಎಲ್ಲ ಕೇಳಿ ಯಾವತ್ತು ಒಳ್ಳೆ ದಿನ ಐತೆ ಅವತ್ತು ಇಟ್ಕೊಂಬನ ಅಂತ ಇದ್ದೀವಿ. ಅದೆಲ್ಲ ಸೈಟೆಲ್ಲ ಕ್ಲೀನ್ ಮಾಡಿಸಿ ಎಲ್ಲನ ಇಬ್ಬರಿಗೂ ಹೇಳಿದೀವಿ. ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳಲ್ವೇ? ಮನೆಯಾಗೆ ಸಮಾಧಾನದಾಗಿರ್ಬೇಕು. ಇನ್ನು ಮನೆ ಕಟ್ಟಬೇಕು ನಾವು, ಅದಕ್ಕೆ ಸಮಾಧಾನದಾಗಿರ್ಬೇಕು. ಹಿಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಇರೋದು ಯಾವಾಗ್ಲೂ ಇದ್ದಿದ್ದೇನೆ. ಅಷ್ಟೇ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ಇರ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ ಅನ್ಕೋಬೇಕು. ಸುಮ್ಮನೆ ಆಗಬೇಕು. ಸುಮ್ಮನೆ ನಾವಿಲ್ಲದೆಲ್ಲನ ಇವಾಗ ಆಸೆ ಇಕ್ಕೊಂಬಕ್ಕೆ ಹೋದ್ರೆ ಅಷ್ಟೇ. ಇವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ದು ಅಷ್ಟೇ ಮನೆ ಕಟ್ಟೋ ದಾರಿ ನೋಡ್ಕೋಬೇಕು. ಇವಾಗ ಮ್ಯಾಮ್ ಕರ್ಕೊಂಡು ಐತೆ, ನಾವೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಿಲ್ಲ, ನಾವೇನು ತೋರ್ಸಂಗಿಲ್ಲ, ಏನಿಲ್ಲ. ಯಾಕೆ ಸುಮ್ಮನೆ ಮನೆ ಕಿರಿಕಿರಿ ಮಾಡ್ಕೊಂಡು ಬುದ್ಧಿವಂತಿಕೆಯಿಂದ ಸುಮ್ಮನೆ ನಾವಿಬ್ರು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೇ ಇರಲ್ಲ. ಹೆಂಗನ ಮಾಡ್ಕೊಂಬ್ಲೇಳು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಸುಗುಣತ್ತೆ ನಾಟಕ ಆಡ್ತಾಳೆ ಅಂತ ಹೇಳಿ ನಮ್ಮ ಪಾರುಗಂತೂ ತುಂಬ ಸಿಟ್ಟು. ಏನು ಮಾಡೋಣ, ಇವ್ರು ಹೇಳಿದ್ರೆ ಕೇಳಲ್ಲ. ಅದಕ್ಕೆ ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ. ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಸೈಟ್ ಹತ್ರ ಎಲ್ಲ ಸೈಟ್ ತಗೊಂಡಿದ್ವಿ. ಅದಕ್ಕೆ ಇವಾಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆ ಎಲ್ಲ ಬೇಸ್ಮೆಂಟ್ ಮಾಡಬೇಕು. ಬೇಸ್ಮೆಂಟ್ ಪೂಜೆ ಮಾಡಿ ಒಳ್ಳೆ ದಿವಸ ಕೇಳ್ಕೊಬಿಟ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಯಾಕೆ ಕಿರಿಕಿರಿ? ಸುಮ್ಮನೆ ನಾವಿಬ್ಬರು ಒಂದಾಗಿ ನಾವು ಇಬ್ಬರು ಅಣ್ಣ ತಮ್ಮಗಳು ಒಂದಾಗಿ ಮನೆ ಕಟ್ತಾ ಇರೋದು. ಆ ಮನೆ ಕಟ್ಟಿ ಗೃಹ ಪ್ರವೇಶ ಆಗೋವರೆಗೂ ಆಗ್ಲಿಕೊಳ್ಳೋದು ಬೇಡ. 2 ಮನೆ, ಮೇಲೊಂದು ಮನೆ ಕೆಳಗೊಂದು ಮನೆ ಕಟ್ಟಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೇ ಮೇಲ್ಗಡೆ ಇವ್ರಿಗಾಗುತ್ತೆ, ಕೆಳಗಡೆ ನಮಗಾಗುತ್ತೆ ಅಂತ ಅಂದ್ಕೊಂಡು ಕಟ್ತಾ ಇದ್ದೀವಿ. ಮನೆಗೆ ಹೋಗ್ಬೇಕಾದ್ರೆ ಹೋಗಿ ಎಲ್ಲ ಒಟ್ಟಿಗೆ ಗೃಹ ಪ್ರವೇಶ ಮಾಡಿ ಆಮೇಲೆ ಈಗ ಯಾವಾಗ್ಲೂ ಒಂದಲ್ಲ ಒಂದು ದಿವಸ ಅಣ್ಣ ತಮ್ಮಂದ್ರು ಬೇರೆ ಹೋಗಲೇಬೇಕು. ಅಲ್ಲೇವರೆಗೂ ನಾವಿಬ್ಬರು ನಾನು ಪಾರು ಹೊಂದಾಣಿಕೆಯಿಂದನೇ ಕೆಲಸ ಮಾಡ್ಕೊಂಡು ನಮ್ಮ ಮನೆಗೆಲ್ಲ ಆಗೋವರೆಗೂ ಆಮೇಲೆ ಹೋದ್ಮೇಲೆ ನಾವು ಬೇರೆ ಇದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ. ಇದು ನಮ್ಮದು ಪ್ಲ್ಯಾನ್ ಚೆನ್ನಾಗೈತೆ. ಯಾಕಂದರೆ ಇದ್ದಾಗಲೇ ಇವಾಗ ನಾವು ಸುಮ್ಮನೆ ಇವಾಗ ಜಗಳ ಮಾಡ್ಕೋಬಾರ್ದು. ನಾವು ಹೋಗ್ಬೇಕಾದ್ರೆ ಈಗ ಮುಂದೆ ಒಂದಿನ ಆ ಮನೆಗೆ ಹೋದ್ರೂ ಒಂದೇ ಮನೇಲಿದ್ರೂ ಜಗಳ ಬಂದೇ ಬರುತ್ತೆ. ಯಾವತ್ತಾದರೂ ಒಂದು ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಂಥ ಅಣ್ಣ ತಮ್ಮಂದ್ರೆ ಆಗಲಿ, ಅವ್ರು ಎಂಥವ್ರೇ ಆಗಲಿ, ಎಷ್ಟೇ ಇರೋರೇ ಆಗಲಿ ಇಲ್ದವರೇ ಆಗಲಿ, ಏನಾದರೂ ಒಂದು ಬಂದೇ ಬರುತ್ತೆ ಅಣ್ಣ ತಮ್ಮಂದ್ರೆ ಅಂದಮೇಲೆ. ಅದಕ್ಕೇ ನಾವು ಮೇಲೊಂದು ಮನೆ ಕೆಳಗೊಂದು ಮನೆ ಕಟ್ಬಿಟ್ಟು ನಾವೇ ಬೇರೆ ಆಗಿಬಿಟ್ಟು ಹೋಗೋಣ ಒಂದೇ ಸತಿ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಏನು ಮಾಡಲ್ಲ, ಒಟ್ಟಿಗೆ ಗೃಹ ಪ್ರವೇಶ ಮಾಡಿಬಿಟ್ಟು ಆಮೇಲೆ ಇರೋದೆಲ್ಲನ ಅವ್ರು ಬೇರೆ ಮಾಡ್ತಾರೆ, ನಾವು ಬೇರೆ ಮಾಡಿಕೊಂಡು ಹಿಂಗೆ ಡಿವೈಡ್ ಆಗಿ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು. ಹೇಗಿದೆ ನನ್ನ ಪ್ಲ್ಯಾನ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.